ದೇಶದಲ್ಲಿ ಅಸಮಾನತೆ ಅಥವಾ ಮತ್ತೆ ತಿಕ್ಕಾಟ ಕಾರಣ ಆದಂಥ ಈ ವ್ಯವಸ್ಥೆ ಇವತ್ತು ಮೀಸಲಾತಿ ರದ್ದುಪಡಿಸಿ ಹೋರಾಟಕ್ಕೆ ಏನಾದರೂ ಸರ್ಕಾರ ಇಂಬು ಕೊಟ್ಟು ರದ್ದುಪಡಿಸಿದ್ರೆ ಅದಕ್ಕೆ ಪರಿಹಾರ ಒಂದು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಇತ್ತಂದ್ರೆ ಮೀಸಲಾತಿ ಹೋಗ್ಬೋದು. ಅದು ರದ್ದುಪಡಿಸಿ ಅಂತ ಎಲ್ಲರೂ ಹೇಳ್ತಾರೆ, ಅದರ ಅವಶ್ಯಕತೆಯೇ ಇಲ್ಲ. ಆದ್ರೆ ಎಲ್ಲರಿಗೂ ಉದ್ಯೋಗ ಇಲ್ಲ ಅಂದಾಗ ಸಹಜವಾಗಿ ಉದ್ಯೋಗ ಇಲ್ಲದ ಜನ ನಮ್ಮ ಉದ್ಯೋಗ ಕೊಡಿ ಅಂತ ಸರ್ಕಾರಕ್ಕೆ ಹೇಳ್ತಾರೆ. ಸರ್ಕಾರ ಏನು ಮಾಡ್ಬೇಕಾಗ ಎಷ್ಟೊಂದು ಗ್ಯಾರಂಟಿ ಕೊಡ್ತೀರಿ, ಎಲ್ಲಿ ತಂದು ಕೊಡ್ತೀರಿ ಗ್ಯಾರಂಟಿ? ಬಸ್ ಗ್ಯಾರಂಟಿ ಫ್ರೀ ಕೊಟ್ರಿ, ಅಕ್ಕಿ ಕೊಟ್ರಿ, ಮತ್ತೇನೋ ಕೊಟ್ರಿ, ಅದ್ರ ಮೇನ್ ಕೊಡ್ಬೇಕಾಯ್ತೇ ಇಲ್ಲ. ಶಿಕ್ಷಣಕ್ಕೂ ಇಲ್ಲ. ನಾವು ಕೇಜ್ರಿವಾಲ್ ಸರ್ಕಾರ ಅಷ್ಟ ದೆಹಲಿಯಲ್ಲಿ ಶಿಕ್ಷಣಕ್ಕೆ ಮತ್ತೊಂದಿಷ್ಟು ಈ ಮೆಡಿಸಿನ್ ಔಷಧಕ್ಕೆ ಕೊಟ್ಟಿತ್ತು ಅವಕಾಶ. ಈಗಂತೀ ನಮ್ಮ ಅಲ್ಲಿಯ BJP ಸರ್ಕಾರ ಅದನ್ನು ಬಂದ್ ಮಾಡ್ಯಾನ, ಸುದ್ದಿಗಳಿದ್ದಾವೆ. ನೋಡ್ಬೇಕಾದ್ರೆ ಏನಾಗಿದೆ ಒಟ್ಟಿನಲ್ಲ ಮೀಸಲಾತಿ ರದ್ದಾಗಬೇಕಾಯ್ತಂದ್ರೆ ಮೊದಲು ಆಗಬೇಕಾಯ್ತು ಕೆಲಸ ಅತ್ಯಂತ ಸ್ಪಷ್ಟವಾಗಿ ಹೇಳುವಂಥದ್ದು. ಮೀಸಲಾತಿ ರದ್ದು ಪಡಿಸೋಕ್ಕಿಂತಲೂ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ, ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದರೆ ಎಲ್ಲರೂ ತಾವಾನೇ ಬಿಟ್ಬಿಡ್ತಾರೆ. ಮೀಸಲಾತಿ ಬೇಡಪ್ಪ ನಮಗಂತೇಳಿ ಯಾರಿಗೂ ಮೀಸಲಾತಿ ಬೇಕಾಗಿಲ್ಲ ಅನ್ನೋದಷ್ಟು ಸತ್ಯದ. ಯಾಕಂದ್ರೆ ಹಸ್ದವಾಗ ಅನ್ನಬೇಕು, ಹಾಗೆ ಇಲ್ಲ ದುಡಿಯುವಂಥ ವ್ಯಕ್ತಿಗಳಿಗೆ ಉದ್ಯೋಗ ಬೇಕು. ಹೊಟ್ಟೆ ತುಂಬಬೇಕಾದ್ರೆ ಉದ್ಯೋಗ ಬೇಕು, ಉದ್ಯೋಗ ಬೇಕಾದ್ರೆ ಇಲ್ಲ ಅಂಥ ಕ್ಷೇತ್ರ ಬೇಕು. ಆ ಕ್ಷೇತ್ರ ಇಲ್ಲಿ ಇವತ್ತು ಇದ್ದುದೆಲ್ಲ ಬಂದ್ ಆಗ್ತಾ ಇದ್ದ ಅನ್ನೋದು ನಾವು ನೆನಪಿಟ್ಕೊಂಡು ರದ್ದು ಮಾಡಬೇಕಾ ಮಾಡಬಾರ್ದ ಅನ್ನೋದನ್ನು ನಮ್ಮ ಕೇಂದ್ರ ಸರ್ಕಾರ ವಿಚಾರ ಮಾಡಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು, ಲೈಕ್ ಆಗ್ಬೋದು, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. 16 ನ್ಯೂಸ್ ಅರ್ಥಾತ್ ಹೆಚ್ಚಿತನದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.